ಜಿಲ್ಲೆಗೆ ಯಾವ ಅನುದಾನಗಳನ್ನು ತಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾಲಘಟ್ಟದಲ್ಲಿ ಆಗಿದೆ, ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ಆಗಿದೆ. ಇವತ್ತು ಉದ್ಘಾಟನೆ ಮಾಡಿದ್ರಲ್ಲ, ನಾವು ಹುಟ್ಟಿಸಿದ ಮಗುವಿಗೆ ಹೆಸರಿಡುವ ಕೆಲಸ ನೀವು ಮಾಡಿದ್ದು, ಹುಟ್ಟಿಸಿದ್ದು ನಾವು ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಕಾರಣಕ್ಕೋಸ್ಕರ ಆಗಿದೆ. ಒಂದ್ಸಾರಿ ಉಲ್ಲೇಖಗಳನ್ನು ಮಾಡ್ತಾನೆ ಈ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿ. ಸ್ಮಾರ್ಟ್ ಸಿಟಿಯನ್ನು 2017ರಲ್ಲಿ ಕೊಟ್ಟರು. ಅದಕ್ಕಿಂತ ಮುಂಚೆ ಇಲ್ಲಿಗೆ ಅಮೃತ ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರು 200 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು. ಅಮೃತ ಅನ್ನತಕ್ಕಂಥ ಯೋಜನೆ ನರೇಂದ್ರ ಮೋದಿ ಸರ್ಕಾರ ಮೊದಲಿಗೆ ಕೊಟ್ಟಿದೆ ಮಂಗಳೂರಿಗೆ. ಪ್ರೇಮಾನಂದ್ರ ಇದ್ದಾರೆ, ಸುಧೀರ್ ಇದ್ದಾರೆ, ದಿವಾಕರ್ ಇದ್ದಾರೆ, ಮೇಯರ್ಗಳಾಗಿದ್ದವರು. ಆ 200 ಕೋಟಿ ರೂಪಾಯಿಗಳನ್ನ ಪ್ರಚಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬರುತ್ತದೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಬರ್ತದೆ ಅಂತ ಹೇಳಿ ಇವರು UJDಗೆ ಉಪಯೋಗ ಮಾಡಿದ್ರು. ಇಲ್ಲಿರ್ತಕ್ಕಂಥ UJD ಹಿಂದೆ ಕಾಂಗ್ರೆಸ್ ಕಾಲಘಟ್ಟದಲ್ಲಿ ಅದರಲ್ಲಿ ಭ್ರಷ್ಟಾಚಾರಗಳಾಗಿತ್ತು. ಇಲ್ಲಿರ್ತಕ್ಕಂಥ ಮತ್ತೆ ಶಾಸಕರಾಗಿರ್ತಕ್ಕಂಥ ಲೋಪ ಅವರು ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಭ್ರಷ್ಟಾಚಾರಗಳು ನಡೀತು. UJD ಅರ್ಧದಲ್ಲಿತ್ತು. ಆ 200 ಕೋಟಿ ರೂಪಾಯಿಗಳನ್ನ UJDಯಲ್ಲಿ ಪೂರ್ತಿ ಮಾಡೋದಕ್ಕೆ ಉಪಯೋಗ ಮಾಡಿದ್ರು. ಆ ನಂತರ ಅಮೃತದ ಹೆಸರನ್ನೇ ಹೇಳಲಿಲ್ಲ. ನರೇಂದ್ರ ಮೋದಿ ಸರ್ಕಾರ 2017ರಲ್ಲಿ ಸ್ಮಾರ್ಟ್ ಸಿಟಿಯ ಅನುದಾನಗಳನ್ನು ಕೊಟ್ಟಿದ್ದು. ಸ್ಪಷ್ಟವಾಗಿ ಹೇಳ್ತೇನೆ, 500 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಒಟ್ಟು 1,000 ಕೋಟಿ ರೂಪಾಯಿಗಳು ಸ್ಮಾರ್ಟ್ ಸಿಟಿಗೆ ಬಂದಿದೆ. ಆಗ ಕಾಮಗಾರಿಗಳನ್ನ ನಾವು ವೀಕ್ಷಣೆ ಮಾಡಿ ಎಲ್ಲವನ್ನ ಕಾಮಗಾರಿಗಳನ್ನು ತಗೊಂಡೆವು. ಇವತ್ತು ಆ ಎಲ್ಲ ಕಾಮಗಾರಿಗಳು ಮುಗಿದಿದ್ದಾವೆ, 2 ಕಾಮಗಾರಿ ಮಾತ್ರ ಬಾಕಿ ಇದೆ. ಆದರೆ ನಾವು ನೆನಪು ಮಾಡಬೇಕಾದ್ದು, ಅಭಿನಂದನೆ ಸಲ್ಲಿಸಬೇಕಾದ್ದು ವೇದವ್ಯಾಸ ಕಾಮತ್ಗೆ. ಯಾಕೆ ಹೇಳಿದ್ರೆ, ಆಗ ನಮ್ಮ ಕಾಮಗಾರಿಗಳ ಬಿಡುಗಡೆ ಆಯ್ತಲ್ಲ. 2 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಇತ್ತು ಈ ರಾಜ್ಯದಲ್ಲಿ. ಈ ಕಾರ್ಪೊರೇಷನ್ ನ ಒಳಗಡೆ ಕಾಂಗ್ರೆಸ್ ಆಡಳಿತ ಇತ್ತು. ಯಾವುದೇ ಸ್ಮಾರ್ಟ್ ಸಿಟಿಯ ಸಭೆಗಳನ್ನು ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. MD ಅನ್ನ ಬದಲಾವಣೆ ಮಾಡ್ತಾ ಇದ್ರು. ಕಾಮಗಾರಿಗಳಿಗೆ ಯೋಜನೆ ಮಾಡುದು, ಅನುಷ್ಠಾನಗೊಳಿಸುವುದಕ್ಕೆ ಅಡ್ಡ ಹಾಕುದು. ನನ್ನ ಮೇಲೆ ಬಹಳ ಟೀಕೆ ಆಗಿತ್ತು ಪಾಲೆಮರ್ ಅವರೇ. ನಿರಂತರ ಎಲ್ಲರೂ ಟೀಕೆ ಮಾಡಿದ್ರು. ನಮ್ಮವರು ಸೇರಿ, ಕಾಂಗ್ರೆಸ್ನವರು ಸೇರಿ ಎಲ್ಲರೂ ಟೀಕೆ ಮಾಡ್ತಿದ್ರು. ಪಂಪ್ ವೆಲ್ ಅಂತ. ಆ ಪಂಪ್ ವೆಲ್ ಯಾಕೆ ನಿಂತೋಯ್ತು ಅಂತ ಯಾರು ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪಂಪ್ ವೆಲ್ ನಮ್ಮ ಕಾರಣಕ್ಕೆ ನಿಂತಿಲ್ಲ. ಆಗಿನ ಲೋಬೋ ಅವರು ಪಂಪ್ ವೆಲ್ ಅಲ್ಲಿ ಮಹಾವೀರ ಸರ್ಕಲ್ ಇದೆ, ಅದನ್ನು ತೆರೀಲಿಕ್ಕೆ ನಮಗೆ ಅವಕಾಶಗಳಿಲ್ಲ, ಅದನ್ನು ಬದಲಾವಣೆ ಮಾಡಬೇಕು, ಡಿಸೈನ್ ಬದಲಾವಣೆ ಮಾಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಬರ್ತದೆ, ನಿಮ್ಮ ಪರಿಕಲ್ಪನೆ ಅದು. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಯೋಜನೆ ಮಾಡಿದ್ದು ಪಾಲೆಮರ್ ಅವರು. ಅದು ಬರ್ತದೆ ಅಂತ ಹೇಳಿ 2 ವರ್ಷ ತಡೆ ಹಿಡಿದ್ರು. 2 ವರ್ಷ ತಡೆ ಹಿಡಿದಾಗ ನವಯುಗ ಸಂಸ್ಥೆ ಮುಳುಗೋಯ್ತು ಫೈನಾನ್ಷಿಯಲ್. ಆದ್ರೆ ಆಗ ಮೊದಲ ಬಾರಿಗೆ ದೇಶದಲ್ಲಿ ನಿತಿನ್ ಗಡ್ಕರಿಯನ್ನ ಸೇರಿಸಿ ಮೀಟಿಂಗ್ ಮಾಡಿ ಮೊದಲ ಬಾರಿಗೆ ಒಂದು ಸಂಸ್ಥೆಗೆ ಲೋನ್ ಕೊಡಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ನಿತಿನ್ ಗಡ್ಕರಿ ಅವರು ಲೋನ್ ಕೊಡಿಸಿದ್ರ ಮುಖಾಂತರ ಕೆಲಸವನ್ನ ಪೂರ್ತಿ ಮಾಡಿಸಿದ್ದೇವೆ. ಬಿಡ್ಲಿಲ್ಲ. ಎಲ್ಲ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಗೆ ಅಡ್ಡ ಹಾಕಿದ್ರು. ಅಮೃತದ ಯೋಜನೆಯನ್ನು ಒಳಗೆ ಹಾಕಿದ್ರು. ಆ ಕಾಲಘಟ್ಟದಲ್ಲಿ ಮತ್ತೆ ವೇದವ್ಯಾಸ ಕಾಮತ್ ಅವರು ಶಾಸಕರಾದರು. ಆ ಶಾಸಕರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂತು. ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಯ ಎಲ್ಲ ಸಭೆಗಳನ್ನ ಮುಗಿಸಿಕೊಂಡು ವೇದವ್ಯಾಸ ಕಾಮತ್ರು ಜಾಗ ಬಿಟ್ಟು ಕೊಡದೆ ಇರತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಹೋಗಿ, ನಾನಾಗ ಸಂಸತ್ ಸದಸ್ಯ ಆಗಿದೆ, ಮತ್ತೆ ರಾಜ್ಯಾಧ್ಯಕ್ಷನಾದ ಒತ್ತಡಗಳು ಬಂತು. ಆ ಒತ್ತಡದ ಅನಿವಾರ್ಯದಲ್ಲಿ ಎಲ್ಲಾ ಸಭೆಗಳಿಗೆ ಹೋಗ್ಲಿಕ್ಕಾಗಲಿಲ್ಲ. ಕಾರ್ ಶೀಟ್ ನ ಅಗಲೀಕರಣವನ್ನು ಯೋಗೇಶ್ ಭಟ್ರ ಸಮಯದಲ್ಲಿ ಆಗಿತ್ತು. ನಾನು ಸ್ಪಷ್ಟ ಹೇಳ್ತೇನೆ, ಏನು ಇದರಲ್ಲಿ ಮುಚ್ಚುಮರೆಗಳಿಲ್ಲ. ನೀವು ಯಾರಾದ್ರೂ ವಾದಕ್ಕೆ ಬರೋದಾದ್ರೆ, ಸಂವಾದಕ್ಕೆ ಬರೋದಾದ್ರೆ ನನ್ನ ಹತ್ರ ಪುಸ್ತಕ ಸಮೇತ ಇದೆ.